ನಿನ್ನ ಕೃಪೆಯ ಮೂಲಕ ಪ್ರತಿ ದಿನನಿತ್ಯ ಒಂದೊಂದು ವಾಕ್ಯಗಳ ಮೂಲಕ, ಒಬ್ಬ ಮಿಸ್ನೇರಿ ಸ್ಟೋರಿಗಳ ಮೂಲಕ, ಸತ್ಯವೇದ ಕಥೆಗಳ ಮೂಲಕ ನೀವು ನಮ್ಮ ಜೊತೆ ಮಾತನಾಡುತ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನದಲ್ಲಿ ಯಾವುದರ ಮೂಲಕ ನಮ್ಮ ಜೊತೆ ನೀವು ಮಾತಾಡ್ಲಿಕ್ಕಿದ್ದೀಯೋ ಅದನ್ನು ಮಾತಾಡಿ ನಿಮ್ಮ ನಾಮದಲ್ಲಿ ನಾವು ಗೆಲ್ಲುವಂತ ಸೌಭಾಗ್ಯವನ್ನ ಅನುಗ್ರಹಿಸಿಕೊಡ್ರಿ. ದೇವರೇ, ವಿಶೇಷವಾದಂತ ಜ್ಞಾನ, ಶಕ್ತಿ, ಬಲ ಕೊಡ್ರಿ. ಈ ದಿನ ಬರುವಂತ ಎಲ್ಲಾ ಸೈತಾನ ಶೋಧನೆಗಳನ್ನ ಜಯಿಸುವ ಜ್ಞಾನವನ್ನು ಕೊಡಿ. ಎಲ್ಲಾ ಸ್ತೋತ್ರ ನಿಮಗೆ ಅರ್ಪಿಸ್ತಾ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ಈ ದಿನದಲ್ಲಿ ನಾವು ಎಡ್ವರ್ಡ್ ಕಾಲಿನೆಸಸ್ ಅನ್ನುವಂತ ಒಬ್ಬ ಮಿಸ್ನೇರಿಯ ಜೀವಿತವನ್ನ ನಾವು ಈ ದಿನದಲ್ಲಿ ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳವರೇ, ಇವರ ಒಂದು ಜೀವಿತ ಕಾಲ 1831 1916 ವರ್ಷಗಳಲ್ಲಿ ಒಂದು ಅಮೋಘವಾದಂತ ಸೇವೆಯನ್ನ ಇವರು ಮಾಡಿರ್ತಾರೆ. ಪ್ರೀತಿಯುಳ್ಳವರೇ, ಇವರ ಒಂದು ಜೀವನ, ಆರಂಭಿಕ ಜೀವನ ಮತ್ತು ಕರೆ ಹೇಗಿತ್ತು ಎಂಬುದಾಗಿ ನೋಡುವಾಗ, ಇವರು ಯುರೋಪ್ ಅಥವಾ ಉತ್ತರ ಅಮೆರಿಕದ ಅಂದರೆ ಕ್ರೈಸ್ತ ನಿಷ್ಠೆಯ ಕುಟುಂಬದಲ್ಲಿ ಜನಿಸಿ ಬರ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಇವರಿಗೆ ಸತ್ಯವೇದದ ಪ್ರಾರ್ಥನೆ ಮತ್ತು ಇತರರ ಸೇವೆಗಾಗಿ ಬಹಳ ಉತ್ಸಾಹ ತೋರಿಸಿರ್ತಾರೆ. ಅವರ ನಂಬಿಕೆಯಲ್ಲಿ ಬೆಳೆದಂತ ಸುವಾರ್ತೆ ಮತ್ತು ಕ್ರೈಸ್ತ ಶಿಕ್ಷಣದ ಅರಿವಿಡುವಿಕೆ ತಮ್ಮ ಜೀವನವನ್ನು ಮುಡುಪಾಗಿಡಲು ಕರೆ ಅನುಭವಿಸ್ತಾರೆ. 19ನೇ ಶತಮಾನದ ಸುವಾರ್ಥ ಚಳವಳಿಗಳಲ್ಲಿ ಪ್ರೇರಿತರಾಗಿ ಅವರು ದೈವತ್ವ ಶಾಸ್ತ್ರದ ಅಧ್ಯಯನಗಳನ್ನ ಅನುಸರಿಸಿದ್ರು ಮತ್ತು ಸಭೆಯ ಸೇವೆಯಲ್ಲಿ ಆಳವಾಗಿ ತೊಡಗಿಸಿಕೊಂಡ್ರು. ಕ್ರಿಸ್ತನ ಸಂದೇಶವನ್ನು ಇನ್ನೂ ಕೇಳದೆ ಇರುವಂತ ಜನರಿಗಾಗಿ ತಮ್ಮ ಹೃದಯವು ಭಾರವಾಗಿತ್ತು. ಇದು ಅವರ ಸುವಾರ್ತೆಯಾಗುವಂತೆ ಮಾಡ್ತು. ಪ್ರೀತಿಯುಳ್ಳವರೇ, ಆದೇಶವನ್ನು ಪಾಲಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಜನಾಂಗ ಇದೆ. ಆ ಜನಾಂಗಕ್ಕೆ ಸುವಾರ್ತೆ ಸಾರಿದಂತ ಒಬ್ಬ ಎಡ್ವರ್ಡ್ ಇವರ ಜೀವನವನ್ನ ನೋಡುವಾಗ ಅವರ ಭಾಷೆಯನ್ನು ಕಲ್ತರು. ಅವರಿಗೆ ಬೇಕಾದಂತ ಸುವಾರ್ತೆಯನ್ನ, ಕ್ರಿಸ್ತಿಯ ಶುದ್ಧತೆಯನ್ನ ಅವರಿಗೆ ತಿಳಿಯಪಡಿಸಿದ್ರು. ಅದು ಮಾತ್ರಲ್ಲದೆ ಇವರು ಕಲ್ಕತ್ತಕ್ಕೆ ಬಂದು ಇಳಿದಂತ ಸಮಯದಲ್ಲಿ ಕನಿಷ್ಠ 100 ಮೈಲಷ್ಟು ದೂರ ನಡ್ಕೊಂತಾನೆ ಹೋಗಿ ಆ ಒಂದು ಜನಾಂಗವನ್ನು ಸೇರಿ ಅವರಿಗೆ ಉತ್ತಮವಾದಂತ ದೇವರ ಸಂದೇಶವನ್ನ ಕೊಟ್ಟು, ಅದು ಮಾತ್ರವಲ್ಲದೆ ಸಿಹಿ ಸುವಾರ್ತೆಯನ್ನು ಹಂಚಿಕೊಳ್ತಾರೆ. ಆಮೇಲೆ ಆ ಜನರ ಮಧ್ಯದಲ್ಲಿಯೇ ಸ್ಟ್ಯಾಟಲಿ ಅನ್ನುವಂತ ಬುಡಕಟ್ಟು ಜನಾಂಗಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ರು. ಕ್ಷಾಮ ಮತ್ತೆ ಸಾಂಕ್ರಾಮಿಕ ಸಮಯದಲ್ಲಿ ಅವರೊಂದು ನಿಂತು ಸಹಾಯ ಮಾಡ್ತಾರೆ, ಭರವಸೆಯನ್ನು ನೀಡ್ತಾರೆ. ಕ್ರೂರ ನೋವುಗಳ ನಡುವೆಯೂ ಅವರ ಕ್ರಿಸ್ತನ ಶಾಂತಿಯಿಂದ ತಮ್ಮ ಪರೀಕ್ಷೆಗಳನ್ನು ಸಹಿಸಿಕೊಳ್ತಾರೆ. ಅಂತಿಮವಾಗಿ ಅವರ ಆಳವಾಗಿ ಪ್ರೀತಿಸಿದ ಮತ್ತು ಸೇವೆ ಸಲ್ಲಿಸಿದ ಜನರಲ್ಲಿ ಕೊನೆಯುಸಿರೆಳಿತಾರೆ. ಇವರ ಜೀವನದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಈ ಒಬ್ಬ ಮಿಸ್ನೇರಿ ವಾಪಸ್ ತಿರುಗಿ ಹೋಗ್ಲಿಲ್ಲ. ದೇವರು ಅವರಿಗೆ ಕೊಟ್ಟಂತ ಸ್ಟ್ಯಾಟಲಿ ಅನ್ನಂತ ಒಂದು ಜನಾಂಗದ ಮಧ್ಯೆ ಸೇವೆಯನ್ನು ಸಲ್ಲಿಸ್ತಾನೆ ಅವರ ಮಧ್ಯದಲ್ಲಿಯೇ ಇರುತ್ತಾ ಅವರಿಗೆ ಕೆಲವು ಕಾರ್ಯಗಳನ್ನು ಸ್ಪಂದಿಸುವ ಹಾಗೆ ಮಾಡಿ, ರೋಗದಲ್ಲಿ ಬಿದ್ದಾಗ, ಕಷ್ಟದಲ್ಲಿ ಬಿದ್ದಾಗ, ಕಣ್ಣೀರಿನಲ್ಲಿ ಬಿದ್ದಾಗ ಅವರಿಗೆ ಒಂದು ಮಾದರಿ ಜೀವಿತವನ್ನು ತೋರಿಸಿ ಸಹಾಯವನ್ನ ಮಾಡಿ ಅತ್ಯುತ್ತಮವಾದಂತ ಸೇವೆಯನ್ನು ಮಾಡಿ, ತಾನು ಸೇವೆ ಮಾಡಿದಂತ ಸುವಾರ್ಥ ಸೇವೆ ಮಾಡಿದಂತ ಜನಗಳ ಮಧ್ಯದಲ್ಲಿಯೇ ಇವರು ಸಾವನ್ನ ಅಪ್ಪುತ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇವರ ಒಂದು ನಿಷ್ಠೆಯ ಸೇವೆ, ಕ್ರಿಸ್ತನ ಬೆಳಕು, ಕ್ರಿಸ್ತನನ್ನ ಆಳವಾಗಿ ತಿಳಿದುಕೊಂಡಂತ ಒಂದು ವಿಶೇಷವಾದ ಜ್ಞಾನ, ದೇವರಿಗಾಗಿ ಬದುಕುವ ಒಂದು ಆಸೆ, ಅದು ಮಾತ್ರವಲ್ಲದೆ ಕರ್ತನ ಸುವಾರ್ತೆಯನ್ನು ಸಾರುವ ಒಂದು ಅತೀ ಶ್ರೇಷ್ಠವಾದಂತ ವ್ಯಕ್ತಿ ಯಾರೆಂಬುದಾಗಿ ನೋಡೋದಾದ್ರೆ ಸ್ಟ್ಯಾನ್ಲಿ ಕೋನೆಲೆಸಸ್ ಅನ್ನುವಂತ ಎಡ್ವರ್ಡ್ ಕೋನೆಲೆಸಸ್ ಅನ್ನುವಂತ ಒಬ್ಬ ಜೀವಿತದ ಮಿಸ್ನೇರಿಯ ವ್ಯಕ್ತಿ. ಬೇರೆ ಇದರಲ್ಲಿ ಅವರಿಗೆ ಮುಖ್ಯವಾಗಿ ಸತ್ಯವೇದದಿಂದ ಕಂಡಂತ ಒಂದು ಪ್ರಮುಖವಾದಂತ ವಚನ ಯಾವುದಂದ್ರೆ, ಒಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದೆ ಅಂದ್ರೆ,
ಒಳ್ಳೆದ್ದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು ಎಂಬುದಾಗಿ. ಬೇರೆ ಈ ಒಂದು ವಚನ ಅವರ ಜೀವನದಲ್ಲಿ ಬಹಳ ಅದ್ಭುತವಾಗಿ ಸಹಕರಿಸಿ ಅದರೊಂದಿಗೆ ನಡೆಯುತ್ತಾ ಬಂದಂತ ಒಬ್ಬ ವ್ಯಕ್ತಿ. ಒಳ್ಳೆದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ನಾವು ಒಳ್ಳೆ ಕಾರ್ಯಗಳನ್ನ ಮಾಡುವುದರಲ್ಲಿ ಬೇಸರ ವ್ಯಕ್ತಪಡಿಸಬಾರ್ದು. ಸಹಾಯವನ್ನ ಮಾಡುವುದರಲ್ಲಿ, ಸೇವೆಯನ್ನ ಮಾಡುವುದರಲ್ಲಿ, ಕ್ರಿಸ್ತನ ವಾಕ್ಯಗಳನ್ನು ಸಾರುವುದರಲ್ಲಿ, ಮತ್ತೊಬ್ಬರನ್ನ ಬರಮಾಡಿಕೊಳ್ಳುವುದರಲ್ಲಿ, ಅತಿಥಿ ಸತ್ಕಾರ ಮಾಡುವುದರಲ್ಲಿ ಮತ್ತು ಇನ್ನಿತರ ಅನೇಕ ರೀತಿಯಾದಂಥ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ನಾವು ಬೇಸರಗೊಳ್ಳದೆ ಇರಬಾರ್ದು. ಈ ಬೇಸರಗೊಳ್ಳದೆ ನಾವು ದೇವರು ನಮಗೆ ಮಾಡಿದ್ದನ್ನ ನಾವು ಮಾಡ್ಬೇಕು. ಅದು ಯಾವ ರೀತಿ ಬೇಸರಗೊಳ್ಳದೆ ಇರ್ಬೇಕಂದ್ರೆ ಒಳ್ಳೆದ್ದನ್ನ ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ಒಳ್ಳೆದ್ದನ್ನ ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ಮತ್ತೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ, ಮತ್ತೊಬ್ಬರಿಗೋಸ್ಕರ ಪ್ರಯಾಸ ಪಡುವುದರಲ್ಲಿ ನಾವು ಬೇಸರಗೊಳ್ಳದೆ ಇರಬೇಕು. ಯಾಕಂದ್ರೆ ಒಂದು ವೇಳೆ ನಾವು ಮನಗುಂದಿದ್ರೆ ತಕ್ಕ ಸಮಯದಲ್ಲಿ ಫಲ ಕೊಯ್ಯಕ್ಕಾಗೋದಿಲ್ಲ. ನಮಗೆ ಕೊಟ್ಟಂತ ಒಂದು ಚೌಕಟ್ಟುಗಳಲ್ಲಿ ನಾವು ಎಷ್ಟೇ ಸಮಯ ಬಂದರೂ ಸಹ ನಾವು ಅದನ್ನ ಪ್ರೀತಿಯಿಂದ ಸಹಕರಿಸ್ಕೊಂಡು ಹೋಗ್ಬೇಕನ್ನುವಂಥದ್ದು ಎಡ್ವರ್ಡ್ ಕಾರ್ನೆಲಿಯಸ್ ಅವರ ಒಂದು ಜೀವನ ಅದಾಗಿತ್ತು. ಪ್ರೇರೆ ಒಳ್ಳೆದ್ದನ್ನ ಮಾಡುವುದಲ್ಲ, ತನ್ನ ಸ್ಟ್ಯಾಟ್ಲಿ ಅನ್ನುವಂಥ ಒಂದು ಜನರ ಮಧ್ಯದಲ್ಲಿನೇ ಅವರ ಜೀವಿತಾವಧಿಯನ್ನು ಮುಗಿಸ್ಕೊಳ್ಬೇಕಾದ್ರೆ ಅವರ ಒಂದು ಗೋಲ್ ಏನಂತಂದ್ರೆ ಈ ಜನರು ದೇವರನ್ನ ಅಂಗೀಕಾರ ಮಾಡಿಕೊಂಡು ದೇವರಿಗಾಗಿ ನಿಲ್ಬೇಕು ಅನ್ನುವಂಥದ್ದು ಅವರ ಒಂದು ಅತ್ಯುತ್ತಮವಾದಂಥ ಸ್ಟ್ಯಾಂಡ್. ಅಂದ್ರೆ ಒಂದು ಒಳ್ಳೆಯ ಒಂದು ನಿಲುವನ್ನ ಅವರು ಪಡೆದುಕೊಂಡ್ರು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಕಷ್ಟಗಳ ಹೊರತಾಗಿ ಸೇವೆಯನ್ನ ಪರಿಶ್ರಮವಾಗಿ ಪ್ರೋತ್ಸಾಹಿಸ್ಬೇಕು. ಕಷ್ಟ ಬಂದಾಗ ದೇವರನ್ನ ಮರೆತು ಹೋಗದೆ, ದೇವರನ್ನ ಅಯ್ಯೋ ಅನ್ನುವಂಥ ಒಂದು ಶಬ್ದಗಳನ್ನ ನಾವು ಉಪಯೋಗಿಸಿಕೊಳ್ಳದೆ ನಾವು ಪರಿಶ್ರಮ ಪಡ್ಬೇಕು. ಕಷ್ಟಗಳ ಮಧ್ಯದಲ್ಲಿಯೇ ನಾವು ಕ್ರಿಸ್ತಿಯ ಜೀವನವನ್ನ ನಾವು ಸಾರುವಾಗ ದೇವರು ಖಂಡಿತ ನಮ್ಮನ್ನ ಆಶೀರ್ವದಿಸ್ತಾರೆ. ಪ್ರಿಯರೇ, ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಏನಪ್ಪಾ ಅಂತಂದ್ರೆ, ಮೊದಲಾಗಿ ಸುವಾರ್ಥ ಬೋಧನೆಗೆ ಬಾಧ್ಯತೆ. ನಾವು ನಮ್ಮ ಸುತ್ತಮುತ್ತಲವರೊಂದಿಗೆ ದೇವರ ಸಂದೇಶವನ್ನ ಹಂಚಿಕೊಳ್ಳುತ್ತಿದ್ದೇವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕು. ಸುವಾರ್ತೆಯನ್ನ ಸಾರುವುದರಲ್ಲಿ ನಾವು ಬಹಳ ಆಸಕ್ತಿ ಉಳ್ಳವರಾಗಿರ್ಬೇಕು. ಕ್ರಿಸ್ತನ ವಾರ್ತೆಗಳನ್ನ ಹಿಡಿದು ಸಾರುವುದರಲ್ಲಿ ನಾವು ಒಂದು ಶ್ರೇಷ್ಠವಾದ ಭದ್ರತೆಯನ್ನ ಹಾಕಿಕೊಳ್ಬೇಕು. ಒಂದೇನಂದ್ರೆ ಗುರಿಯನ್ನ ಇಟ್ಕೊಳ್ಬೇಕು, ಒಂದು ಗೋಲ್ ನಮ್ಗಿರ್ಬೇಕು. ಅದಕ್ಕೇನೆ ಒಂದು ಪ್ರಶ್ನೆ ಇಲ್ಲಿ ಅಂಕಲ್ ಅವರು ಹೇಳಿದ್ದಾರೆ, ನಾವು ನಮ್ಮ ಸುತ್ತಮುತ್ತಲವರೊಂದಿಗೆ ದೇವರ ಸಂದೇಶವನ್ನ ಹಂಚಿಕೊಳ್ಳುತ್ತಿದ್ದೇವಾ ಅನ್ನುವಂಥ ಒಂದು ಪ್ರಶ್ನೆ. ಇವರ ಎಡ್ವರ್ಡ್ ಕಾರ್ನೆಲಿಯಸ್ ಅವರ ಜೀವನವನ್ನು ನೋಡುವಾಗ ಅವರು 100 ಮೈಲ್ ಕಲ್ಕತ್ತಾ ಪ್ರಾಂತ್ಯಕ್ಕೆ ಬಂದು ಆ ಒಂದು ಸಮುದ್ರ ತೀರದಿಂದ ಕನಿಷ್ಠ 100 ಕಿಲೋಮೀಟರ್ ಒಬ್ಬರೇ ನಡ್ಕೋಂತ ಹೋಗಿ ಅಲ್ಲಿ ಸಿಕ್ಕಂತ ಜನರಿಗೆ ಅವರು ಸುವಾರ್ತೆಯನ್ನ ಸಾರಿದರು. ಅಂದ್ರೆ ಅವ್ರ ಜೀವನದಲ್ಲಿ ಸುವಾರ್ತೆಗಾಗಿ ಬಂದಿದ್ದೇನೆ, 100 ಕಿಲೋಮೀಟರ್ ಅಲ್ಲ 1000 ಕಿಲೋಮೀಟರ್ ಆದ್ರೂ ನಾನು ನಡೆದು ಅಲ್ಲಿರುವಂತ ಜನರಿಗೆ ಒಳ್ಳೆ ಕಾರ್ಯಗಳನ್ನ ನಾನು ತಿಳಿಸ್ತೇನೆ ಅನ್ನುವಂಥ ಮನೋಭಾವವನ್ನ ಎಡ್ವರ್ಡ್ ಕಾರ್ನೆಲಿಯಸ್ ಅವರು ಹೊಂದಿಕೊಂಡಿದ್ದು. ನಮ್ಮ ಜೀವಿತದಲ್ಲಿ ಸಹ ನಾವು ನಮ್ಮ ಸುತ್ತಮುತ್ತಲವರೊಂದಿಗೆ ದೇವರ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ಹಿಂಜರಿಬಾರದು. ಎರಡನೇದಾಗಿ ಕ್ರೈಸ್ತ ಶಿಕ್ಷಣದ ಹೂಡಿಕೆ ಮಾಡುವುದು. ನಾವು ನಂಬಿಕೆಯಲ್ಲಿ ಇತರರಿಗೆ ಹೇಗೆ ಮಾರ್ಗದರ್ಶನ ನೀಡಬಹುದು ಮತ್ತು ಕಲಿಸಬಹುದು ಅನ್ನುವಂಥ ಒಂದು ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ನಾವು ಅನೇಕ ಸಾರಿ ಮಾರ್ಗದರ್ಶಕರಾಗಿರ್ಬೇಕು, ಮಾರ್ಗದರ್ಶನವನ್ನ ನೀಡುವವರಾಗಿರ್ಬೇಕು. ಯಾರಾದ್ರೂ ನಮ್ಮ ಕಡೆ ಬಂದ್ರೆ ಅವರಿಗೆ ಬೇಸರಿಕೆಯನ್ನು ಉಂಟು ಮಾಡುವ ಸಮಾಜವನ್ನು ಉಂಟು ಮಾಡಬಾರದು. ಅಯ್ಯೋ ನಿನ್ನಿಂದ ಏನಾಗುತ್ತೆ, ನೀನ್ ತಪ್ಪು ಮಾಡ್ತಿ, ನೀನು ಹಂಗೆ ನೀ ಹಿಂಗೆ, ಇದೆಲ್ಲ ಆಗಲ್ಲ, ನಿನಗೇನು ಜ್ಞಾನನೇ ಇಲ್ಲ, ನಿನಗೆ ಅದು ಇಲ್ಲ ಇದಿಲ್ಲ ಅನ್ನುವಂಥ ಭಾವನೆಗಳನ್ನ ಮತ್ತೊಬ್ಬ ವ್ಯಕ್ತಿಗೆ ನಾವು ನೀಡಬಾರದು. ದೇವರ ವಾಕ್ಯ ನಮ್ಮನ್ನ ಕರೆದದ್ದು ಅವ್ರನ್ನ ಹಲ್ಲುಗಳಕ್ಕಲ್ಲ ಅಥವಾ ಅವ್ರಿಗೆ ಅಸಡ್ಡೆ ಮಾಡುವುದಕ್ಕಲ್ಲ. ದೇವರು ನಮ್ಮನ್ನು ಕರೆದಿದ್ದು ಎದಕ್ಕೋಸ್ಕರ ಅಂತಂದ್ರೆ ಅವರನ್ನ ಪ್ರೋತ್ಸಾಹಿಸುವುದಕ್ಕೆ. ಕೆಟ್ಟದ್ದಕ್ಕೆ ನಾವು ಪ್ರೋತ್ಸಾಹವನ್ನ ನೀಡದೆ ಒಳ್ಳೆದಕ್ಕೆ ನಾವು ಪ್ರೋತ್ಸಾಹವನ್ನ ನೀಡುವರಾಗಿರ್ಬೇಕು. ಇಲ್ಲಿ ಕ್ರೈಸ್ತಿಯ ಜೀವನವನ್ನ ಕಲಿಸಿಕೊಡುವುದರಲ್ಲಿ ಕ್ರಿಸ್ತಿಯ ಜೀವನವನ್ನ ಹೂಡಿಕೆ ಮಾಡ್ಬೇಕು. ನಾವು ದೇವರ ವಾಕ್ಯಗಳನ್ನ ಪ್ರತಿಯೊಬ್ಬೊಬ್ಬರ ಮೇಲೆ ಪ್ರಸಾರ ಮಾಡ್ಬೇಕು.
ಅದನ್ನು ಬಿಟ್ಟು ನಾವು ಹಲ್ಲುಗಳಿಯುವಂತ ಜನಾಂಗಕ್ಕೆ ಸೇರಬಾರದು. ಹಲ್ಲುಗಳಿಯುವಂತ, ಅಸಡ್ಡೆ ಮಾಡುವಂತ, ತಿರಸ್ಕಾರ ಮಾಡುವಂತ, ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡುವಂತ, ಮತ್ತೆ ವಿಶೇಷವಾಗಿ ಮನಗುಂದುವಂತ ಯೋಚನೆಗಳನ್ನ ಮಾಡುವಂತ, ಮತ್ತೆ ಅವರಿಗೆ ಕೆಟ್ಟದ್ದಾಗಿ ಹೇಳುವಂತ ಕಾರ್ಯಗಳನ್ನು ನಾವು ಯಾವತ್ತೂ ಸಹ ಎಂದಿಗೂ ನಾವು ಮಾಡಬಾರದು. ದೇವರ ವಾಕ್ಯವು ನಮಗೇನ್ ಹೇಳ್ತದಂದ್ರೆ, ನಾವು ಮಾರ್ಗದರ್ಶಕರಾಗಿರ್ಬೇಕು. ಕೆಟ್ಟು ಹೋಗಿ ಇರುವವರನ್ನ ಹುಡುಕಿ ರಕ್ಷಿಸುವುದಕ್ಕೇ ಬಂದಿದ್ದಾನೆ ಹೊರತು ಯೇಸ್ವಾಮಿ ಮತ್ತೆ ಚಲೋ ಇರುವವರಿಗಾಗಿ ಯೇಸ್ವಾಮಿ ಬರಲಿಲ್ಲ. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ, ಕೆಟ್ಟು ಹೋದವರನ್ನ ಇನ್ನೂ ಕೆಟ್ಟದಾಗಿ ಅವರನ್ನ ಕೆಳಗೆ ತುಳಿಯುವಂಥದ್ದು, ಇನ್ನೂ ಹೆಚ್ಚಾಗಿ ಅವರಿಗೆ ಬಾಧೆಯನ್ನು ಉಂಟು ಮಾಡುವುದು, ಆ ಒಂದು ಕಾರ್ಯಗಳ ನಿಮಿತ್ತ ಅವರನ್ನ ತುಳಿದು ಹಾಕುವಂತ ಸ್ವಭಾವ ನಮಗೆ ಇರಬಾರದು. ಯಾಕಂದ್ರೆ ನಾವು ಮಾರ್ಗದರ್ಶಿಗಳಾಗಿರ್ಬೇಕು. ಯೇಸ್ವಾಮಿ ಯಾವ ಶ್ರೀಮಂತರಾಗ್ಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗ್ಲಿ ಹುಡ್ಕೊಂಡು ಹೋಗ್ಲಿಲ್ಲ. ಅವ್ರ ಜೀವನದಲ್ಲಿ ಯಾವತ್ತೂ ಯಾವ ಕ್ಷಣನೂ ಹುಡ್ಕೊಂಡು ಹೋಗ್ಲಿಲ್ಲ. ಅವರು ಪಾಪಿಗಳನ್ನು ಹುಡ್ಕೊಂಡು ಹೋದ್ರು, ಕೆಟ್ಟು ಹೋಗಿರುವವರನ್ನು ಹುಡ್ಕೊಂಡು ಹೋದ್ರು, ನೋವಿನಲ್ಲಿರುವವರನ್ನು ಹುಡ್ಕೊಂಡು ಹೋದ್ರು, ರೋಗದಲ್ಲಿರುವವರನ್ನು ಹುಡ್ಕೊಂಡು ಹೋದ್ರು. ಯಾರನ್ನು ತಿರಸ್ಕಾರ ಮಾಡ್ಲಿಲ್ಲ. ಶಿಷ್ಯರೆಲ್ಲ ಹೇಳಿದ್ರೆ, ಕುಷ್ಠರೋಗ ಬರುತ್ತೆ ಸ್ವಾಮಿ, ಬಿಟ್ಬಿಡು ಅವ್ರನ್ನ, ದೂರ ಸರಿ ಅಂತ ಅಂದ್ರು. ಆದ್ರೆ ಸ್ವಾಮಿ ಅವ್ರನ್ನ ಹೋಗಿ ಮುಟ್ಟಿ ಗುಣಪಡಿಸಿದ್ರು. ಅಂದ್ರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತಿಯ ಒಂದು ಶಿಕ್ಷಣವನ್ನ ಹೂಡಿಕೆ ಮಾಡುವುದರಲ್ಲಿ ನಾವು ಯಾವತ್ತೂ ಹಿಂಜರಿಯದೆ ನಾವು ಒಳ್ಳೆ ಮಾರ್ಗದರ್ಶಕರಾಗಿರಬಾರದು. ಕೆಟ್ಟವರನ್ನ ಕೆಟ್ಟ ರೀತಿಯಲ್ಲೇ ನಾವು ತುಳಿಯದೆ ಅವರನ್ನ ಪ್ರೋತ್ಸಾಹ ಮಾಡಿ ಕ್ರಿಸ್ತಿಯ ಜೀವಿತದ ಬದುಕಿಗೆ ನಾವು ಸೇರಿಸಿಕೊಳ್ಳುವುದು ಬಹಳ ಅಮೂಲ್ಯವಾಗಿದೆ. ಮತ್ತೆ ಅಗತ್ಯ ಇರುವವರಿಗೆ ಸೇವೆ ಮಾಡಬೇಕು. ದಾನ ಮತ್ತು ಸೇವೆ ಮೂಲಕ ನಾವು ಕ್ರಿಸ್ತನ ಪ್ರೀತಿಯನ್ನ ಏನ್ ಮಾಡ್ಬೇಕೆಂಬುದಾಗಿ ನೋಡುವಾಗ ತೋರಿಸ್ಬೇಕು. ಅಗತ್ಯ ಇರುವವರಿಗೆ ಸೇವೆ ಮಾಡ್ಬೇಕು. ಅಗತ್ಯ ಇಲ್ಲದವರಿಗೆ ನಾವು ಸೇವೆ ಮಾಡುವುದಕ್ಕಿಂತ ಅಗತ್ಯ ಇರುವವರಿಗಾಗಿ ನಾವು ಸೇವೆ ಮಾಡ್ಬೇಕು. ನೋಡ್ರಿ, ಎಡ್ವರ್ಡ್ ಕಾರ್ನೆಲಿಯಸ್ ಅವರ ಜೀವನದಲ್ಲಿ ಅದು ಒಂದು ದೊಡ್ಡ ಒಂದು ಪ್ರಾಮುಖ್ಯತೆ ಏನಂದ್ರೆ, ಅವರ ವಿಚಾರದಲ್ಲಿ 2 ವಿಷಯಗಳನ್ನ ನಾವು ಕಲ್ಕೊಳ್ಬಹುದು. ಮೊದಲನೇದಾಗಿ ಅವ್ರ ಜೀವನದಲ್ಲಿ ನಡ್ಕೊಂಡು ಹೋದ್ರು, ಎರಡನೇದಾಗಿ ಅವರ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ರು. ಆ ವ್ಯಕ್ತಿಗಳನ್ನ ಮಾನಸಾಂತರಪಡಿಸಿ, ಬಹಳ ಒಂದು ಕಠಿಣವಾದಂತ ಜನಾಂಗ ಅವರು, ಕಠಿಣವಾದಂತ ವ್ಯಕ್ತಿಗಳು, ಕಠಿಣವಾದ ಹೃದಯ ಉಳ್ಳವರು, ಮಾಂಸಾಹಾರಿಗಳಾಗಿದ್ರು. ಮತ್ತೆ ಅವರು ಒಂದು ಏನಂತಂದ್ರೆ ಭಯಂಕರವಾದಂತ ಒಂದು ಕೆಟ್ಟ ಮಾರ್ಗದಲ್ಲಿ ನಡೆಯುವಂತವರಾಗಿದ್ರು. ಅಂದ್ರೆ ಅವರಿಗೆ ಏನಾದ್ರೂ ಒಂದು ಕೆಟ್ಟ ಜೀವಿತ ಅವರಲ್ಲಿ ಆವರಿಸಿಕೊಂಡಿತ್ತು. ಆ ಒಂದು ಕೆಟ್ಟ ಜೀವಿತವನ್ನು ಹೋಗಲಾಡಿಸಿ ಅವರ ಮಧ್ಯದಲ್ಲಿಯೇ ಅವರು ಕೊನೆ ಹೆಸರನ್ನು ಹೇಳ್ಬೇಕಂದ್ರೆ ಎಡ್ವರ್ಡ್ ಅವರಿಗೆ ಅಗತ್ಯವಿತ್ತು. ಕ್ರಿಸ್ತಿಯ ಪ್ರೀತಿ, ಕ್ರಿಸ್ತಿಯ ಬೆಳಕು, ಕ್ರಿಸ್ತನ ಅನ್ಯೋನ್ಯತೆ ಅವರಿಗೆ ಬಹಳ ಪ್ರಾಮುಖ್ಯವಾಗಿದ್ದರಿಂದ ಅವರು ಅಗತ್ಯ ಇರುವವರಿಗೆ ಸೇವೆಯನ್ನು ಸಲ್ಲಿಸಿ ಒಬ್ಬ ಒಳ್ಳೆ ಮಿಸ್ನೇರಿಯಾಗಿ ಬಾಂಗ್ಲಾದೇಶದಲ್ಲಿ ಕಂಡು ಬರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಒಂದು ಸೇವೆ ಕುರಿತು ಅಧಿಕವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ. ಅಗತ್ಯ ಇರುವವರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು. ಸೇವೆಯಲ್ಲಿ ಪರಿಶ್ರಮ, ಸವಾಲುಗಳು ಹೊರತಾಗಿ ನಾವು ದೇವರ ಕರೆಗೆ ನಂಬಿಗಸ್ತರಾಗಿ ಉಳಿದಿದ್ದೇವಾ? ನಾವು ಅನೇಕ ಸಾರಿ ನಾವು ಒಳ್ಳೆ ಒಂದು ಸ್ಟಡಿಯಾಗಿ, ಒಂದು ಸ್ಟ್ಯಾಂಡ್ ಆಗಿ ಪ್ರೇಯರ್ ಮಾಡ್ತಾ ಅಥವಾ ದೇವರಿಗಾಗಿ ನಾವು ನಿಲ್ಲುವಾಗ ಸೈತಾನ ಒಂದು ಸಣ್ಣ ವಿಷಯಗಳಲ್ಲಿ ನಮ್ಮನ್ನ ಮನಗುಂದುವಂತೆ ಮಾಡಿಬಿಡ್ತಾರೆ. ಆದ್ರೆ ನಾವು ನಮ್ಮ ಸೇವೆ ಪರಿಶ್ರಮವನ್ನು ಬಿಡಬಾರದು. ಎಂತಹ ಒಂದು ಶೋಧನೆಗಳು ನಮಗೆ ಎದುರಾಗಿ ಬಂದರೂ ಕೆಟ್ಟದಾಗಿ ನಮ್ಮನ್ನ ಉಪಯೋಗಿಸಿಕೊಂಡರೂ ಸಹ ನಾವು ಏನಾಗಿರ್ಬೇಕಂತಂದ್ರೆ, ಸೇವೆಯಲ್ಲಿ ದೇವರ ಕರೆಗೆ ನಾವು ನಂಬಿಗಸ್ತರಾಗಿ ಉಳಿದಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಮಾಡಿಕೊಳ್ಬೇಕು. ಸೇವೆಯಲ್ಲಿ ನಾವು ಪರಿಶ್ರಮವನ್ನ ಪಡುವಾಗ ದೇವರು ನಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. ಈ ಒಂದು ಎಡ್ವರ್ಡ್ ಕಾರ್ನೆಲಿಯಸ್ ಅವರ ಜೀವನದ ಮೂಲಕ ನಾವು ಅರ್ಥ ಮಾಡಿಕೊಂಡಂತ ಒಂದು ಸಂಗತಿ ಏನಂದ್ರೆ, ಸಮಯವಿದ್ದಾಗಲೂ ಸಮಯ ಇಲ್ಲದೆ ಇರುವಾಗಲೂ ನಾವು ದೇವರ ಸೇವೆಯನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಬೇಸರಗೊಳ್ಳದೆ ನಾವು ಮಾಡುವಂತ ಸೇವೆ ದೇವರು ಮೆಚ್ತಾನೆ ಅನ್ನುವಂಥದ್ದನ್ನ ಎಡ್ವರ್ಡ್ ಕಾರ್ನೆಲಿಯಸ್ ಅವರ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಮಗೆ ಕೊಟ್ಟಂತ ವಚನ ಏನಂದ್ರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಒಳ್ಳೆದ್ದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ನಮ್ಮ ಜೀವಿತದಲ್ಲಿ ರೂಢಿಸಿಕೊಂಡು ನಾವು ದೇವರಿಗಾಗಿ ನಿಲ್ಲುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ ಅನ್ನುವಂಥದ್ದನ್ನ ಎಡ್ವರ್ಡ್ ಕಾರ್ನೆಲಿಯಸ್ ಅವರ ಜೀವಿತದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಪ್ರೇರೆಯಲ್ಲಿ ಇನ್ನೊಂದು ಬೈಬಲ್ ಸ್ಟೋರಿಯನ್ನ ಅಂಕಲ್ ಅವರು ನಮಗೆ ಕೊಟ್ಟಿದ್ದಾರೆ. ಯೆಶಾಯನ ಭರವಸೆಯ ಮಾತುಗಳು ಅಂತ ಹೇಳಿ.
ಇಲ್ಲಿ ಯೇಸು ಸ್ವಾಮಿಯ ಒಂದು ಬರುವಿಕೆಯ ಕುರಿತು ಇಲ್ಲಿ ಯೆಶಾಯ ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಯೆಶಾಯ 41:8 ನೀವು ಧ್ಯಾನ ಮಾಡಿ ನೋಡುವಾಗ ಅಲ್ಲಿ ಕೊರಕಲ ದಾರಿಗಳು ಸಮವಾಗುವು, ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವು ಎಂಬುದಾಗಿ ಯೇಸು ಸ್ವಾಮಿಯ ಬರುವಿಕೆಯ ಕುರಿತು ಅದು ಅಂದ್ರೆ ಡೊಂಕಾಗಿರುವುದು, ನೆಟ್ಟಗಾಗುವುದು ಅನ್ನುವಂತ ಮಾತನ್ನ ಹೇಳಿ ಇಲ್ಲಿ ಯೆಶಾಯ ಒಂದು ಭರವಸೆಯ ಮಾತನ್ನ ಹೇಳ್ತಾನೆ. ಏನಂದ್ರೆ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾ ಕಾಲವೂ ಇರುವುದು ಎಂದು ಉತ್ತರವಾಯಿತು. ನೋಡ್ರಿ, ಇಲ್ಲಿ ಯೆಶಾಯನಿಗೆ ದೇವರು ಒಂದು ಕಾರ್ಯವನ್ನು ತಿಳಿಸ್ಕೊಡ್ತಾರೆ. ಭರವಸೆಯ ಬೆಳಕನ್ನ ಯೆಶಾಯನ ಜೀವನದಲ್ಲಿ ದೇವರು ಚೆಲ್ತಾ ಇದ್ದಾರೆ. ಏನಂತಂದ್ರೆ, ಯೆಶಾಯನಿಗೆ ಹೇಳೋದೇನೆಂದ್ರೆ, ಹುಲ್ಲು ಒಣಗಿ ಹೋಗ್ತದೆ, ಹೂವು ಬಾಡಿ ಹೋಗ್ತದೆ, ನಮ್ಮ ದೇವರ ಮಾತು ಸದಾ ಕಾಲ ಇರುತ್ತದೆ ಎಂದು ಯೆಶಾಯನಿಗೆ ಉತ್ತರವಾಯಿತು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಯೆಶಾಯ 48 ನೀವು ತೆಗೆದು ಓದುವಾಗ ಈ ವಚನ ನಮಗೆ ಅದ್ಭುತವಾಗಿ ನಮ್ಮ ಜೊತೆ ಮಾತಾಡುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಮಾತುಗಳ ಮೇಲೆ ಭರವಸೆಯ ಬೆಳಕನ್ನ ನಾವು ಚೆಲ್ಲುವರಾಗಿರ್ಬೇಕು, ಭರವಸೆ ಉಳ್ಳವರಾಗಿರ್ಬೇಕು. ಯಾವ ರೀತಿ ಭರವಸೆ ಉಳ್ಳವರಾಗಿರ್ಬೇಕು ಎಂಬುದಾಗಿ ನೋಡುವಾಗ, ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ನಂಬ್ತಾನೆ ಇರ್ಬೇಕು. ವಾಕ್ಯಗಳ ಮೇಲೆ ಅಪಾರವಾದಂತ ನಂಬಿಕೆಗಳು ನಮಗೆ ಉದ್ಭವವಾಗಬೇಕು. ಸಂದೇಹ ಬರುವಂತ ಯೋಜನೆಗಳನ್ನು ನಾವು ಹಾಕಿಕೊಳ್ಬಾರ್ದು. ಸಂದೇಹವು ನಮ್ಮನ್ನ ಜೀವನವನ್ನ ನಾಶ ಮಾಡ್ತದೆ. ನಮಗೆ ಕೆಟ್ಟ ವಿಚಾರಗಳನ್ನ ಅತ್ಯಚ್ಛವಾಗಿ ನಮಗೆ ತೋರ್ಪಡಿಸ್ತದೆ. ಆದ್ರೆ ಒಳ್ಳೆಯ ಭರವಸೆಯ ಮಾತುಗಳು ಕಾಯಿಸ್ತದೆ. ಆದ್ರೆ ಒಂದಿಲ್ಲ ಒಂದು ದಿವಸ ನಮಗೆ ಒಂದು ದೊಡ್ಡ ಬೆಳಕನ್ನ, ದೊಡ್ಡ ಸಮಾಧಾನವನ್ನ ಅದು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು ಪ್ರಿಯರೇ. ಹುಲ್ಲು ಒಣಗಿ ಹೋಗೋದು, ಹೂವು ಬಾಡಿ ಹೋಗೋದು, ಆದ್ರೆ ನಮ್ಮ ದೇವರ ಮಾತುಗಳು ಯಾವತ್ತೂ ಸಹ ಅವು ಏನಾಗೋದಿಲ್ಲ ಅಂತಂದ್ರೆ ಸದಾ ಕಾಲವೂ ಇರ್ತದೆ ಎಂಬುದಾಗಿ ಹೇಳ್ತದೆ. ಯೆಶಾಯನ ಪತ್ರಿಕೆಯನ್ನು ನೀವು ಧ್ಯಾನ ಮಾಡಿ ನೋಡುವಾಗ ಒಬ್ಬ ಕ್ರೈಸ್ತ ಜೀವಿತಕ್ಕೆ ಒಂದು ಭರವಸೆಯ ಬೆಳಕು ಮತ್ತೆ ಧೈರ್ಯದ ಸಂಗತಿಗಳನ್ನ ಕಲಿಸಿಕೊಡ್ತದೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನಾನು ನಿನ್ನ ಸಂಗಡ ಇರ್ತೇನೆ. ನಾನು ನಿನ್ನ ಕಾರ್ಯಗಳನ್ನು ಇರ್ತೇನೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಕಳೆದ ದಿನದಲ್ಲಿ ಒಂದು ಯಶೋಪನ ಜೀವಿತದ ಮೂಲಕ ನಾವು ಅರ್ಥ ಮಾಡಿ, ನನಗೆ ಬಹಳ ಮುಖ್ಯವಾಗಿ ಒಂದು ಯೋಚನೆ ಮಾಡಿಕೊಂಡಿದ್ದೇನೆಂದ್ರೆ, ಯಶೋಪನ ಜೀವನದಲ್ಲಿ ಅಷ್ಟೊಂದು ಉನ್ನತವಾದಂತ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಒಂದೇ ಒಂದು ವಿಷಯ ಅವನ ಜೀವನದಲ್ಲಿ ಇದ್ದಿದ್ದೇನಂತಂದ್ರೆ, ದೇವರು ಅವನ ಜೊತೆ ಇದ್ರಂತ. ದೇವರು ಅವನ ಜೊತೆ ಇದ್ರಂತ. ಯಶೋಪನ ಜೊತೆ ದೇವರಿದ್ರಂತ. ಯಾವ ರೀತಿ ಇದ್ರು ಅಂತಂದ್ರೆ, ಆತನ ಜೀವನ ಪರಿಶುದ್ಧವಾಗಿತ್ತು. ತನಗೆ ಏನು ದೇವರು ಕೊಟ್ಟಿದ್ದಾನೋ ಅದನ್ನ ಕರೆಕ್ಟ್ ಆಗಿ, ಪರ್ಫೆಕ್ಟ್ ಆಗಿ, ಸರಿಯಾದ ಸಮಯಕ್ಕೆ ಯಶೋಪ ಮಾಡ್ತಾ ಇದ್ದಿದ್ರಿಂದ ದೇವರು ಅವನ ಜೊತೆ ಇದ್ರಂತ. ಒಂದು ಕಸಗೂಡ ಕೆಲಸ ಕೊಟ್ಟರು ಅದರಲ್ಲಿ ಕರೆಕ್ಟ್ ಆಗಿ ಆತನ ಇದ್ದಂತ. ಒಂದು ಜೈಲಲ್ಲಿ ಆತನ ಇರುವಂತ ಸಮಯದಲ್ಲಿ ಸಹ ಅವನು ಸರಿಯಾಗಿದ್ದಂತ. ಆ ಜೈಲಿಗೆ ಅಧಿಕಾರಿಯಾಗಿ ಮಾರ್ಪಡ್ತಾನೆ. ಇಡೀ ಐಗುಪ್ತ ದೇಶಕ್ಕೆ ಮಾರ್ಪಡ್ತಾನೆ. ಎಲ್ಲಿಂದೋ ಬಂದಂತ ಒಬ್ಬ ಯಶೋಪ ಆತನ ಜೀವನದಲ್ಲಿ ಪರಿಶುದ್ಧನಾಗಿ ಜೀವನ ಮಾಡಿದ್ರಿಂದ, ಪರಿಶುದ್ಧವಾದಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟಿದ್ರಿಂದ ದೇವರು ಅವನ ಜೊತೆಯಲ್ಲಿದ್ದು ಅವನನ್ನ ಹಂತವಾಗಿ ಮೇಲಕ್ಕೆ ಬೆಳೆಸಿದ್ರು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಇಲ್ಲಿ ಅರ್ಥ ಮಾಡಿಕೊಳ್ಳುವಂತ ಒಂದು ಬಹು ಪ್ರಾಮುಖ್ಯವಾದಂತ ಸಂಗತಿ ಏನಪ್ಪಾ ಅಂತಂದ್ರೆ, ನಮ್ಮ ಜೊತೆಯಲ್ಲಿ ದೇವರು ಇರಬೇಕು, ದೇವರ ಮಾತುಗಳು ಇರಬೇಕು. ಅವು ಇರಬೇಕು. ಆದ್ರೆ ನಾವು ಪರಿಶುದ್ಧರಾಗಿರ್ಬೇಕು, ಪರಿಶುದ್ಧ ಜೀವಿತವನ್ನ ಅನುಸರಿಸ್ಬೇಕು. ನಾವೆಷ್ಟು ನಮ್ಮ ಜೀವನದಲ್ಲಿ ನಾವೆಷ್ಟು ಕರೆಕ್ಟ್ ಇರ್ತೇವೋ ಅಷ್ಟು ದೇವರು ನಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾನೆ. ನಾವೆಷ್ಟು ಕೆಟ್ಟದ್ದನ್ನ ಮಾಡ್ತೇವೋ ಅಷ್ಟು ದೇವರು ನಮ್ಮಿಂದ ದೂರ ಹೋಗ್ತಾನೆ. ಯಶೋಪ ಜೀವನದಲ್ಲಿ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಆತನು ಬೆಳಿಬೇಕು ಅಂತಂದ್ರೆ ಒಂದೇ ಒಂದು ಮುಖ್ಯ ಉದ್ದೇಶ ಏನಂದ್ರೆ, ಅವನು ಪರಿಶುದ್ಧ ಜೀವಿತದಲ್ಲಿ ಜೀವನ ಮಾಡಿದ ದೇವರು ಅವನ ಜೊತೆ ಇದ್ದ. ಯಶೋಪನ ಜೀವನದಲ್ಲಿ ಅವನಿಗೆ ಕೊಡಲ್ಪಟ್ಟ ಕೆಲಸಗಳನ್ನ ಸರಿಯಾಗಿ ಮಾಡಿದ, ಅದಕ್ಕೋಸ್ಕರ ದೇವರು ಅವನ ಜೊತೆ ಇದ್ರು. ಅವನಿಗೆ ಏನೇ ಒಂದು ಅಧಿಕಾರ ಕೊಟ್ಟರು ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದ. ಬಡವರು, ದಿಕ್ಕಿಲ್ದವರು, ಅನಾಥರು ಇವರೆಲ್ಲರನ್ನ ಕರೆಕ್ಟ್ ಆಗಿ ಅವರಿಗೆ ಸಮಪಾಲನ ಕೊಡ್ತಾ ಇದ್ದ. ಯಾಕಂದ್ರೆ ದೇವರು ಅವನ ಜೊತೆ ಇದ್ರು. ಅದು ಮಾತ್ರ ಅಲ್ಲದೆ ಐಗುಪ್ತ ದೇಶದಲ್ಲಿಯೇ ಬರಗಾಲ ಬಂದಂತ ಸಮಯದಲ್ಲಿ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡೋದ್ರಲ್ಲಿ ಸಹ ಅವರು ಕರೆಕ್ಟ್ ಆಗಿದ್ದ. ಅದಕ್ಕೇನೆ ದೇವರು ಅವನ ಜೊತೆ ಇದ್ರು.
ಅಂದ್ರೆ ಅವನ ಜೀವನ ಏನಾಗಿತ್ತಂದ್ರೆ ಅವನು ಸರಿಯಾಗಿ ಇದ್ದಿದ್ರಿಂದ ದೇವ್ರ ಅವನ ಜೊತೆ ಇದ್ದ. ಅವನೊಂದೊಳ್ಳೆ ಸರಿಯಾಗಿ ಇಲ್ಲ ಅಂತಂದ್ರೆ ದೇವ್ರ ಅವನ ಜೊತೆ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅದನ್ನೇ ಆದಿಕಾಂಡ ಪುಸ್ತಕದಲ್ಲಿ ಯಶೋಪನ ಮೂಲಕ ಒತ್ತಿ ಒತ್ತಿ ಹೇಳೋದೇನಂದ್ರೆ ದೇವರು ಯಶೋಪನ ಜೊತೆ ಇದ್ದುದರಿಂದ ಆತನು ಉನ್ನತ ಮಟ್ಟದಲ್ಲಿ ಬೆಳೆದನು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಇವತ್ತು ನಮಗೆ ಕೊಡಲ್ಪಟ್ಟಂತ ಈ ವಚನ ಏನಂದ್ರೆ ಸದಾ ಕಾಲವೂ ದೇವರ ಮಾತುಗಳು ನಮ್ಮ ಜೊತೆ ಇದ್ರೆ, ದೇವರು ನಮ್ಮ ಜೊತೆ ಇದ್ರೆ ನಾವು ಎಲ್ಲೇ ಹೋದ್ರೂ ಸಹ ಒಂದು ಸಕ್ಸಸ್ಫುಲ್ ಆದಂತ ಜೀವಿತವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಎಡ್ವರ್ಡ್ ಕೊರ್ನೆಲಿಯಸ್ ಅವರ ಜೀವನವೂ ಸಹ ಅದೇ ರೀತಿಯಾಗಿತ್ತು. ದೇವರು ತನಗೆ ಕೊಟ್ಟ ಸುವಾರ್ತೆಯ ನಂಬಿಕೆಯನ್ನ ಅವರು ಬಿಡದೆ ಆ ಊರಿಗೆ ಹೋದ್ರು, ಸುವಾರ್ತೆ ಸಾರಿದ್ರು, ಅವರ ಜೊತೆ ಮಧ್ಯದಲ್ಲಿ ಒಳ್ಳೆದ್ದನ್ನೇ ಪ್ರಸಾರ ಮಾಡಿದ್ರು, ಬೇಸರಗೊಳ್ಳದೆ ಒಳ್ಳೆದ್ದನ್ನೇ ಮಾಡಿದ್ರು. ಎಂಥ ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ರು ಸಹ ಅವರ ಜೀವನದಲ್ಲಿ ಅವರೊಂದಿಗೆ ಬೆರೆತು ಅವರೊಂದಿಗೆ ಇಟ್ಕೊಂಡು ಜೀವನ ಮಾಡಿದ್ರಿಂದ ಆ ಒಂದು ಒಳ್ಳೆಯ ಸೇವೆಯಾಗಿ ಮಾರ್ಪಡುವುದಕ್ಕೆ ಸಾಧ್ಯವಾಯಿತು. ಪ್ರೀತಿ ಉಳ್ಳವರೇ, ಈ ಮುಂಜಾನೆ ವೇಳೆಯಲ್ಲಿ 3 ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲಾಗಿ ಎಡ್ವರ್ಡ್ ಕೊರ್ನೆಲಿಯಸ್ ಅವರ ಮೂಲಕ ಸುವಾರ್ತೆಗೆ ನಾವು ಬದ್ಧತೆಯನ್ನ ನಮ್ಮ ಜೀವನದಲ್ಲಿ ಹಾಕಿಕೊಳ್ಳೋಣ. ಎರಡನೇದಾಗಿ ದೇವರ ಮಾತುಗಳು ನಾವು ಸರಿಯಾಗಿ ನಂಬೋಣ. ಮತ್ತು ಮೂರನೇದಾಗಿ ಯಶೋಪನ ಜೊತೆ ಹೇಗೆ ದೇವರಿದ್ರೋ ನಮ್ಮ ಜೊತೆನೂ ಸಹ ದೇವರು ಇರುವ ಹಾಗೆ ನಾವು ಭಿನ್ನಹ ಮಾಡಿಕೊಳ್ಳೋಣ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಇದ್ದು ನಮಗೆ ಅನೇಕ ಆಶೀರ್ವಾದಗಳನ್ನ ತನ್ನ ಸೃಷ್ಟಿಯ ಮೂಲಕ ನಮ್ಮನ್ನು ಮಾಡ್ಲಿಕ್ಕಿದ್ದಾನೆ, ನಮ್ಮನ್ನ ನಡೆಸ್ಲಿಕ್ಕಿದ್ದಾನೆ. ಅದೇ ರೀತಿಯಲ್ಲಿ ಬಂದಿರುವಂತ ಮತ್ತು ವಿಶೇಷವಾಗಿ ಅಟೆಂಡ್ ಆಗಿರುವಂತ ಎಲ್ಲರೊಂದಿಗೆ ದೇವರು ತಾನೇ ಹೀಗೆ ಇದ್ದು ಆಶೀರ್ವಾದ ಮಾಡ್ಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಮ್ಮುಖಕ್ಕೆ ಬರುವ ಭಾಗ್ಯವನ್ನು ಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ದೇವರೇ, ಎಡ್ವರ್ಡ್ ಕೊರ್ನೆಲಿಯಸ್ ಅವರ ಮೂಲಕ ನಾವು ಅರ್ಥ ಮಾಡಿಕೊಂಡದ್ದೇನೆಂದ್ರೆ, ದೇವ ನೀವು ನಮಗೆ ಕೊಡಲ್ಪಟ್ಟ ಸೇವೆಯನ್ನ ನಾವು ಆಳವಾಗಿ ಬೇರೂರಿ ಮಾಡುವಂತೆ ಸಹಾಯ ಮಾಡು. ಬೇಸರಗೊಳ್ಳದೆ ನಿನ್ನ ಸೇವೆಯನ್ನು ಮಾಡೋದಕ್ಕೆ ಜ್ಞಾನವನ್ನು ಕೊಡು. ಅದು ಮಾತ್ರಲ್ಲ ಕರ್ತನೆ, ನಿನ್ನ ಮಾತುಗಳು ಸದಾ ಕಾಲವೂ ಇರುವುದು ಎಂಬುದಾಗಿ ಯೆಶಾಯನಿಗೆ ಉತ್ತರ ಆದ ಹಾಗೆ ಸ್ವಾಮಿ ದೇವರೇ, ನಮ್ಮ ಜೀವಿತದಲ್ಲಿ ಸಹ ನಿನ್ನ ಮಾತುಗಳನ್ನು ನಾವು ಸರಿಯಾಗಿ ನಂಬಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಅದು ಮಾತ್ರ ಕರ್ತನೆ, ಯೇಷೋಪನು ಮುಟ್ಟಿದ ಎಲ್ಲಾ ಕಾರ್ಯಗಳು ಸಕ್ಸಸ್ಫುಲ್ ಆಗಿ ಕಾಣಬೇಕು ಅಂತಂದ್ರೆ ಆತನು ಪರಿಶುದ್ಧನಾಗಿದ್ದ. ಅದಕ್ಕೋಸ್ಕರ ನೀನು ಆತನ ಜೊತೆ ಇದ್ದು ಅಭಿವೃದ್ಧಿ ಪಡಿಸಿದಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ಸಾಧ್ಯವಾದಷ್ಟು ನಾವು ಎಲ್ಲರೊಂದಿಗೆ ಶುದ್ಧವಾದ ಜೀವನವನ್ನ ಮಾಡುವಂತೆ, ಶುದ್ಧವಾಗಿರುವಂತೆ ನೀವು ನಮ್ಮ ಜೊತೆ ಇದ್ದು ನಮ್ಮನ್ನು ಅಭಿವೃದ್ಧಿ ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಇಡೀ ಕಲ್ವಾರಿ ಚಪಲ್ ಸಂಸ್ಥೆಗೋಸ್ಕರ ಸಂಸ್ಥೆಯ ಮುಖ್ಯಸ್ಥರನ್ನ ಮತ್ತು ಅಸಿಸ್ಟೆಂಟ್ ಮುಖ್ಯಸ್ಥರನ್ನ ಪ್ರತಿಯೊಬ್ಬೊಬ್ಬರನ್ನ ಹೆಸರಿಸರಾಗಿ ಆಶೀರ್ವಾದ ಮಾಡು. ಎಲ್ಲೆಲ್ಲಿ ನಿನ್ನ ಸೇವೆ ನಡೆದು ಬರ್ತಾ ಇದೆ ಅಲ್ಲೆಲ್ಲ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಎಲ್ಲೆಲ್ಲಿ ಸಭೆಗಳು ಕಟ್ಟಬೇಕಾಗಿದೆ ಅಲ್ಲಿ ಸಭೆಗಳು ಕಟ್ಟುವಂತೆ ಸಹಾಯ ಮಾಡು. ಅದು ಮಾತ್ರ ಕರ್ತನೆ, ಈ ವಾರ ಮತ್ತು ಮುಂದಿನ ವಾರದಲ್ಲಿ ಅನೇಕ ಮಕ್ಕಳು ಒಂದು ಅಡ್ಮಿಷನ್ ಮಾಡಿಸ್ಬೇಕಾಗಿದೆ. ಕೆಲವು ಮಕ್ಕಳಿಗೆ, ನಮ್ಮ ಮಕ್ಕಳು ಮತ್ತು ಎಲ್ಲ ಮಕ್ಕಳಿಗೆ ಅಡ್ಮಿಷನ್ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂತೆಲ್ಲ ಆರ್ಥಿಕ ಸಹಾಯವನ್ನ ಪ್ರತಿಯೊಬ್ಬೊಬ್ಬರಿಗೆ ನೀನು ಒದಗಿಸಿಕೊಟ್ಟು ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಬೇಕಾಗಿ, ಎಲ್ಲಾ ಒಳ್ಳೆ ದಾನಗಳ ಮೂಲಕ ನೀನಾಗಿದ್ದುಕೊಂಡು ಕೈ ಹಿಡಿದು ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನು ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಆಮೇನ್.